ಕೊಲ್ಲಿ ರಾಷ್ಟ್ರಗಳ ಸಂಘರ್ಷ ಬಳ್ಳಾರಿ ಜಿನ್ಸ್ ಉದ್ಯಮಕ್ಕೂ ಕೂಡ ಹೊಡೆತ ತಟ್ಟಿದೆ. ಜಿನ್ಸ್ ತಯಾರಿಕೆಗೆ ಅಗತ್ಯ ವಸ್ತುಗಳನ್ನು ಕೊಡಲಾಗ್ತಾ ಇತ್ತು. ಕೆಮಿಕಲ್ ಸರಬರಾಜುವನ್ನ ಇದೀಗ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಯುಗಾದಿ ಇತ್ತು, ರಂಜಾನ್ ಸೀಸನ್ ಇದು. ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಜಿನ್ಸ್ ಉದ್ಯಮಿಗಳು. ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತಾಗಬೇಕಾಗಿದ್ದಂತ 20 ಲಕ್ಷ ಜೀನ್ಸ್ ಪ್ಯಾಂಟ್ಗಳ ಸ್ಥಿತಿ ಕೂಡ ಅಧೋಗತಿ ಆಗ್ತಾ ಇದೆ. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಕೂಡ ಹೊಡೆತ ಬಿದ್ದಿರುವಂತದ್ದು. ಜೀನ್ಸ್ ತಯಾರಿಕೆಗೆ ಅಗತ್ಯ ವಸ್ತುಗಳನ್ನ ಕೆಮಿಕಲ್ಗಳನ್ನ ಸರಬರಾಜು ಮಾಡಲಾಗ್ತಾ ಇತ್ತು, ಇದೀಗ ಸ್ಥಗಿತ ಆಗಿದೆ. ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತು ಆಗಬೇಕಾಗಿದ್ದಂಥ 20 ಲಕ್ಷ ಜೀನ್ಸ್ ಪ್ಯಾಂಟ್ಗಳಿಗೆ ಅಡ್ಡಿ ಆಗ್ತಾ ಇದೆ. ಜೀನ್ಸ್ ಲೇಪನಕ್ಕೆ ಬೇಕಾದಂತಹ ಕಲರ್ ಕೆಮಿಕಲ್ಸ್ ಕೊರತೆ ಕೂಡ ಆಗ್ತಾ ಇದೆ. ಕೆಮಿಕಲ್ಸ್ ಅಭಾವದಿಂದ 50% ಉತ್ಪಾದನೆ ಕುಸಿತವನ್ನ ಕಂಡಿರುವಂಥದ್ದು. 40 ರೂಪಾಯಿ ಕೆಜಿ ಇದ್ದಂತಹ ಕೆಮಿಕಲ್ಸ್ ಬೆಲೆ 150 ರೂಪಾಯಿ ಗಡಿ ದಾಟಿದೆ. ಹೈಡ್ರೋಜನ್ ಪೆರಾಕ್ಸೈಡ್, ಸೋಡಿಯಂ ಹೈಪೋಕ್ಲೋರೈಟ್, ಪೊಟ್ಯಾಷಿಯಂ ಹೀಗೆ ಎಲ್ಲಾ ಸರಬರಾಜು ಕೂಡ ಸ್ಥಗಿತ ಆಗಿರುವಂಥದ್ದು. ಹಬ್ಬದ ಸೀಸನ್ನಲ್ಲಿ ನಲುಗ್ತಾ ಇರುವಂತಹ ಬಳ್ಳಾರಿ ಜೀನ್ಸ್ ಉದ್ಯಮ ಇದು. ಜೀನ್ಸ್ ಉದ್ಯಮಿಗಳಿಗೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಎಲ್ಲಾ ಕಡೆ ಕೂಡ ಇಂಪೋರ್ಟ್ ಆಗ್ತಾ ಇತ್ತು, ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಇನ್ನೊಂದು ಕಡೆನಲ್ಲಿ ವಿಮಾನ ಹಾರಾಟ ಆಗ್ತಾ ಇಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್ಗೂ ಕೂಡ ಕಷ್ಟ ಆಗ್ತಾ ಇದೆ. ಕೆಮಿಕಲ್ ಸರಬರಾಜನ್ನ ಸ್ಥಗಿತ ಮಾಡಿದೆ. ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ಹೊಡೆತ ಬಿದ್ದಿರುವಂಥದ್ದು. ಜೀನ್ಸ್ ತಯಾರಿಕೆಗೆ ಅಗತ್ಯ ಕೆಮಿಕಲ್ಸ್ ಅನ್ನ ಕೊಡ್ತಾ ಇತ್ತು, ಇದೀಗ ಸಂಪೂರ್ಣ ಆಗಿ ಸ್ಥಗಿತ ಆಗಿರುವಂಥದ್ದು. ಯುಗಾದಿ ರಂಜಾನ್ ಸೀಸನ್ ನಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ನಿಮ್ಮ ಹತ್ರ ಸ್ಟಾಕ್ ಇದೆಯಲ್ಲ, ಇದು ಎಷ್ಟು ದಿವಸಕ್ಕಾಗುತ್ತೆ ಇದು? ಸರ್, ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್, ನಾವ್ ಹೆಂಗಂದ್ರೆ ಡೈಲಿ ಊಟ ಮಾಡೋರು, ನಾವು ದುಡ್ಕೊಂಡು ಊಟ ಮಾಡೋರು. ಎಷ್ಟು ಬೇಕು ಅಷ್ಟು ತಗೊಳ್ಳೋದು, ಕೆಜಿ ಗಟ್ಲೆ. ಯಾರೋ ದೊಡ್ಡ ಡೀಲರ್ಸು, ದೊಡ್ಡ ಫ್ಯಾಕ್ಟ್ರಿ ಇರೋರು, ದೊಡ್ಡ ಇರೋರು ಸ್ಟಾಕ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 1 ತಿಂಗಳು ಸ್ಟಾಕ್ ಮಾಡ್ತೀವಿ ಸರ್ ನಾವು ಕೆಮಿಕಲ್. ದುಡ್ಡಿದ್ದವರು 1 ತಿಂಗಳು ಸ್ಟಾಕ್ ಇರ್ತದೆ ನಮ್ಮಲ್ಲಿ ಅಷ್ಟೇ. ಕೆಲವರಾದರೆ ಡೈಲಿ ತಂದ್ಕೊಂಡು ಕೆಜಿ 2 ಕೆಜಿ ಸೇಮ್ ನಮ್ಮ ಲೇಬರ್ಸ್ ಹೆಂಗ ನಾವು ದಿನ ಕೂಲಿಗೆ ಹೋಗಿ ನಾವು ಹೆಂಗೆ ದುಡ್ಕೊಂಡು ಕೊಂಡ್ತೀವೋ ಅದೇ ಟೈಪು ನಮ್ಮ ಜೀವನ ಆಗುತ್ತೆ. ಈ ಟೈಪು ಕಲರ್ಸ್ ಆಗ್ತವೆ. ಈ ಕೆಮಿಕಲ್ನಲ್ಲಿ ಈ ಟೈಪು ಕಲರ್ಸ್ ನಾವು ಮಾಡ್ತೀವಿ. ಈಗ ನಾನು ಜೀನ್ಸ್ ಲೇಪನಕ್ಕೆ ಬೇಕಾದಂತಹ ಕಲರ್ ಕೆಮಿಕಲ್ಸ್ ಕೊರತೆ ಆಗಿದೆ. ಕೆಮಿಕಲ್ಸ್ ಅಭಾವದಿಂದ 50% ಉತ್ಪಾದನೆ ಕೂಡ ಕುಸಿತವನ್ನ ಕಂಡಿರುವಂಥದ್ದು. 40 ರೂಪಾಯಿ ಕೆಜಿ ಇದ್ದಂತಹ ಕೆಮಿಕಲ್ಸ್ ಇದೀಗ 150 ರೂಪಾಯಿಯನ್ನ ದಾಟಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜೀನ್ಸ್ ಉದ್ಯಮಕ್ಕೂ ಕೂಡ ಈ ಒಂದು ಮಧ್ಯ ಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಬಿಸಿ ತಡ್ತಾ ಇದೆ. ಹಬ್ಬದ ಸೀಸನ್ ನಲ್ಲಿ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು ಉದ್ಯಮದ ಮೇಲೆ ಭಾರಿ ಆಘಾತವನ್ನೇ ತಂದೊಡ್ಡಿರುವಂಥದ್ದು. ಯುಗಾದಿ ಹಬ್ಬ ಬರ್ತಾ ಇತ್ತು, ಜೊತೆಯಲ್ಲಿ ರಂಜಾನ್ ಬರ್ತಾ ಇದೆ. ಹಬ್ಬ ಅಂದಿದ ತಕ್ಷಣ ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಇವ್ರಿಗೆ ಮಾಡೋದಿಕ್ಕೆ ಯಾವುದೇ ರೀತಿಯಾದಂಥ ಐಟಮ್ಸ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆನಲ್ಲಿ ದರ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ವ್ಯಾಪಾರ ಮಾಡ್ತಾ ಇರೋರ್ಗೂ ಕೂಡ ಒಂದು ರೀತಿಯಾಗಿ ತೊಂದರೆ ಆಗ್ತಾ ಇರುವಂಥದ್ದು. ಎಸ್, ಜೀನ್ಸ್ ಉದ್ಯಮಿ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿರುವಂತಹ ಒಂದು ವಿಡಿಯೋ ಇಲ್ಲಿದೆ ನೋಡಿ. ಪ್ರಾಚ್ಯದ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಕರಿನೆರಳು ಇದೀಗ ಭಾರತದ ಮೇಲೂ ಬಿದ್ದಿದೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಗಣಿನಾಡು ಬಳ್ಳಾರಿ ಇದೆ, ಇದು ಬರೇ ಗಣಿ ಚಟುವಟಿಕೆಗಳಿಗಷ್ಟೇ ಹೆಸರುವಾಸಿ ಅಲ್ಲ. ಇಲ್ಲಿ ಅದಕ್ಕಿಂತಲೂ ಬಹಳ ದೊಡ್ಡದಾದ ಬೃಹದಾಕಾರದಲ್ಲಿ ಬೆಳೆದಂಥ ಮತ್ತು ಜಿಲ್ಲೆಯಂತ ವಿಸ್ತಾರ ಮಾಡಿಕೊಂಡಂಥ ಒಂದು ಜೀನ್ಸ್ ಉದ್ಯಮವೂ ಕೂಡ ಇಲ್ಲಿದೆ. ಅದರಿಂದ ಲಕ್ಷಾಂತರ ಜನರು ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇಲ್ಲಿ ತರಹೇವಾರಿ ಜೀನ್ಸ್ಗಳನ್ನು ತಯಾರು ಮಾಡೋದ್ರ ಮೂಲಕ ಭಾರತ ದೇಶ ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳ ಮೂಲೆಗೂ ಕೂಡ ಬಳ್ಳಾರಿಯ ಜೀನ್ಸ್ ಇಲ್ಲಿಂದ ರಫ್ತಾಗುತ್ತೆ. ಆದರೆ ಇವತ್ತು ಈ ಒಂದು ಭೀಕರ ಯುದ್ಧದ ಪರಿಣಾಮ ಇವತ್ತು ಆ ಒಂದು ಜೀನ್ಸ್ ಉದ್ಯಮದ ಮೇಲೆ ಕರಿನೆರಳು ಬಿದ್ದಿರ್ತಕ್ಕಂಥದ್ದು. ಇವರ ಒಂದು ಚಟುವಟಿಕೆ ಬಹಳ ಕುಂಠಿತ ಆಗಿರ್ತಕ್ಕಂಥದ್ದು. ಹಲವಾರು ತಿಂಗಳುಗಳಿಂದ ಏನು ಮಾಡಿರ್ತಕ್ಕಂಥ ದಾಸ್ತಾನು ಇವತ್ತು ಕೊಲ್ಲಿ ರಾಷ್ಟ್ರಗಳಿಗೆ ಹೋಗದೆ ಇವತ್ತು ಜೀನ್ಸ್ ಉದ್ಯಮೆದಾರರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಜೀನ್ಸ್ ಉದ್ಯಮೆದಾರರಾದಂಥ ಇಬ್ರಾಹಿಂ ಬಾಬು ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಯುದ್ಧದ ಪರಿಣಾಮ ಇವಾಗ ನೇರವಾಗಿ ನಿಮ್ಮ
ಜೀನ್ಸ್ ಉದ್ಯಮದ ಮೇಲೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಎಷ್ಟು ಸರ್ ನಮ್ಗೇನು ಆರ್ಡರ್ಸ್ ಬಂದಿದ್ವಲ್ಲ ಅವ್ರು ಯಾರೂ ಫೋನೇ ಎತ್ತಾ ಇಲ್ಲ. ನಮ್ಗೆ ಆರ್ಡರ್ಸ್ ಡಿಸ್ಪ್ಯಾಚ್ ಮಾಡಲಿಕ್ಕೆ ಇಲ್ಲಿ ಅನುಕೂಲನೂ ಇಲ್ಲ, ಪ್ಲಸ್ ಫೋನು ಎತ್ತಾ ಇಲ್ಲ ಯಾರು. ಭಾರಿ ತೊಂದರೆಗೆ ಈಡಾಗಿದ್ದೀವಿ. ಇನ್ನೊಂದು ನಮ್ಗೆ ಮೇಜರ್ ಹೊಡೆತ ಏನಂದರೆ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಮಿಕಲ್ ರೇಟ್ಸ್ ಹೈಕ್ ಆಗಿಬಿಟ್ಟಿದೆ ಸರ್. ಡೈರೆಕ್ಟ್ 40% ರೇಟ್ ಹೈಕ್ ಆಗಿದೆ. ಇದರಲ್ಲಿಂದ ನಮ್ಮ ಪ್ಯಾಂಟ್ ತಯಾರಿಕೆಯಲ್ಲಿ ಡೈರೆಕ್ಟಾಗಿ ನಮಗೆ ₹100 ಎಕ್ಸಸ್ ಆಗ್ತದೆ ತಯಾರಿಕೆಯಲ್ಲಿ. ಜೀನ್ಸ್ ಉದ್ಯಮ ಬಹಳ ಸಂಕಷ್ಟದಲ್ಲಿತ್ತು. ಈಗ ವಾಷಿಂಗ್ ಯೂನಿಟ್ನ ಪರಿಸರದ ಹೆಸರಲ್ಲಿ ವಾಷಿಂಗ್ ಯೂನಿಟ್ಗಳನ್ನು ಕೂಡ ಈಗ ಮುಚ್ಚಿಸಲಾಗಿತ್ತು. ಅದರ ನಂತರ ಈಗ ಒಂದು ಸಮ್ಮರ್ ವಿದ್ಯುತ್ ಕಣ ಮುಚ್ಚಾಲೆ, ಇದರ ಮಧ್ಯೆನೂ ಕೂಡ ಈ ಒಂದು ಕೆಮಿಕಲ್ ರೇಟ್ ಹೆಚ್ಚಾಗಿರ್ತಕ್ಕಂಥದ್ದು, ಅಲ್ಲಿಂದ ಬರದೇ ಇರತಕ್ಕಂಥದ್ದು, ನೀವು ಆರ್ಡರ್ಗಳನ್ನ ಕೊಡದೇ ಇರತಕ್ಕಂಥದ್ದು, ಇದು ಮುಂದೆ ಉದ್ಯಮದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಸರ್ ಚೆನ್ನಾಗಿ ನಡ್ಕೊಂಡು ಹೋಗೋ ಮನುಷ್ಯನಿಗೆ 2 ಕಾಲು ಒಂದು ಖಡ್ಗದಿಂದ ಕಡಿದ್ರೆ ಹೆಂಗಾಗ್ತದೆ ಅವನ ಪರಿಸ್ಥಿತಿ, ಆ ಥರ ಆಗಿದೆ ಸರ್ ಈಗ ನಮ್ಮದು. ನಾನು ಇದಕ್ಕಿಂತ ಹೆಚ್ಚು ಎಕ್ಸ್ಪ್ರೆಷನ್ ಮಾಡಲಿಕ್ಕೂ ಆಗಲ್ಲ. ಅಲ್ಲ, ನೀವು ಯಾವ ಥರ ಜೀನ್ಸ್ಗಳನ್ನು ಮೇಕಿಂಗ್ ಮಾಡ್ತಿದ್ದೀರಿ, ಯಾವ್ಯಾವ ರಾಷ್ಟ್ರಗಳಿಗೆ ಕಳಿಸ್ತಾ ಇದ್ದೀರಿ, ಮತ್ತು ಇದರ ಒಂದು ಗುಣಮಟ್ಟದ ಬಗ್ಗೆ ಏನು ಹೇಳ್ತೀವಿ? ಸರ್ ನಮ್ಮ ಬಳ್ಳಾರಿ ಜೀನ್ಸ್ನಲ್ಲಿ ವಿಶೇಷ ಏನಂದರೆ ಸರ್, ₹200 ಪ್ಯಾಂಟಿಂದ ₹1000 ಪ್ಯಾಂಟ್ ನಮ್ಮ ಬಳ್ಳಾರಿ ವಿಶೇಷತೆ ಸರ್. ಕಡು ಬಡವನಿಗೂ ಜೀನ್ಸ್ ಹಾಕಲಿಕ್ಕೆ ನಮ್ಮ ಬಳ್ಳಾರಿಯಲ್ಲಿ ತಯಾರಿಕೆ ಇದೆ, ಹೈಫೈ ಜೀನ್ಸ್ ಹಾಕ್ಲಿಕ್ಕೂ ತಯಾರಿದೆ. ಇದರಲ್ಲಿ 2 ಥರ ಪ್ಯಾಂಟ್ ನಾವು ರೆಡಿ ಮಾಡ್ತೀವಿ ಇಲ್ಲಿ. ಇದು ನಮ್ಮ ಜೀನ್ಸ್ ಉದ್ಯಮಿ ಇಬ್ರಾಹಿಂ ಬಾಬು ಅವರ ಮಾತು. ಇವತ್ತು ಏನು ಜೀನ್ಸ್ ಉದ್ಯಮ ಬಹಳ ಸಂಕಷ್ಟದಲ್ಲಿದೆ. ನಾವು ಒಪ್ಕೊಂಡಿರ್ತಕ್ಕಂಥ ರೇಟಿಗಿನ್ನ ಇವತ್ತು ನಮಗೆ ಹೆಚ್ಚಿನ ರೇಟಲ್ಲಿ ನಾವು ಇವತ್ತು ಅದನ್ನು ತಯಾರು ಮಾಡಿ ಲಾಸ್ಗೆ ಇವತ್ತು ನಾವು ಅವರಿಗೆ ಅಗ್ರಿಮೆಂಟ್ ಪ್ರಕಾರ ಮಾರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಇನ್ನಾದರೂ ಮುಂದೆ ಬಂದ್ಬಿಟ್ಟು ಈ ಒಂದು ಜೀನ್ಸ್ ಉದ್ಯಮಿಗಳ ಒಂದು ಸಂಕಷ್ಟಕ್ಕೆ, ಈ ಲೇಬರ್ಗಳ ಒಂದು ಸಂಕಷ್ಟಕ್ಕೆ ನೆರವಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳೀಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.